ಯಮ್ಮ ಬಿಸಿಲು ಯಾವಾಗ ಹೋಗೋದಿನ್ನ ಮನೆ ತಕ್ಕ ಬಗ್ಗೆ ಕಯ್ಯ ಇನ್ನು ಯಾವಾಗ ಹೋಗೋದು ಇನ್ನು ಮಧ್ಯಾಹ್ನ ಆಗಿಲ್ಲಮ್ಮ ಆಲೇನೆ ಮಂತಕ್ಕೆ ಯಾವಾಗ ಹೋಗೋದು ಅಂತ ಹೇಳ್ತಾ ಇದೀಯ ನೀನು ಇನ್ನು ಮಧ್ಯಾಹ್ನ ಆಗಿಲ್ಲ ಕಣಮ್ಮ ರಪ್ರಪ್ ಬರ್ರಿ ಹಿಂದೆ ಉಳ್ಕೊಂತೀರಮ್ಮ ನಾನು ಏನೋ ಕರ್ಕೊಂಬಂದೆ ಕೂಲರ್ ಸಿಗಲ್ಲ ಬಿಡತ್ತ ಬಂದ್ರು ಬರ್ಲಿ ಅಂತ ನೀವು ಹಿಂದೆನೆ ಉಳ್ಕೊಂತೀರ ಬರ್ರಿ ಜಲ್ದಿ ಇದ್ರಾಗೆಲ್ಲ ಒಕ್ಕಂತ ಕಣಕ್ಕ ಮುಳ್ಳೆಲ್ಲನ ಯಮ್ಮ ಅಕ್ಕ ನೆಳ್ಳಂಗೆ ಮಾಡೋ ಅಂಥದ್ದು ಯಾತು ಇಲ್ವೇನಕ್ಕ ಬದುಕು ನೆಳ್ಳಂಗೆ ಮಾಡೋದು ಯಾತನ ಇದ್ರೆ ಕೊಡಕ್ಕ ಅಮ್ಮಣಿ ನೆಳ್ಳಾಗೆ ಕೂಲಿ ಮಾಡೋದು ನೆಳ್ಳಾಗಲ್ಲ ಕಣ ಬಿಸ್ಲಾಗೆ ಹುಳ್ಳಿ ಗಿಡ ಕೊಯ್ಯೋದಾಗ್ಲಿ ಯಾತೆ ಆಗಲಿ ಯಾಕೆ ಮಾಡಿರೋನು ಬಿಸ್ಲಾಗೇನೆ ಮಾಡಬೇಕು ನೆಳ್ಳಂಗೆ ಮಾಡೋದಂದ್ರೆ ಎಲ್ಲಾನ ಕೆಲ್ಸಕ್ಕೆ ಹೋಗ್ಬೇಕು ಯಾವ್ದಾನ ಓದಿ ಬಾರ್ದು ನೆಳ್ಳಕ್ಕೆ ಕೆಲ್ಸಕ್ಕೆ ಹೋಗ್ಬೋದು ಹೊಲ್ದ ಮಾಡೋ ಬದುಕು ಬಿಸ್ಲೆ ಕಣಮ್ಮ ನೆಳ್ಬೇಕಂತೆ ನೆಳ್ಳು ಯಾವ್ದಾನ ಅಡಿಕೆ ಗಿಡಗಳ ಅಂತಂದ್ರೆ ಕಳೆ ಪಳೆ ತೆಗ್ಯದ ಹಸ್ರುಗಾಯಿ ಗಿಡ ಕಳೆ ತೆಗ್ಯದ ತೆಂಗು ಗಿಡದಾಗೆ ಹಾಕಿರ್ತಾರಲ್ಲ ಯಾತ್ರವನ ಅಂಥದ್ದೆಲ್ಲನ ಏನಾನ ಮಾಡ ಅಂತದ್ದಿದ್ರೆ ಹೋಗ್ಬೋದು ನೆಳ್ಳಗಳು ಬದುಕಿ ಆತು ಇಲ್ವೇನಿ ಬಗ್ಗೆಮ್ಮ ಅಯ್ಯೋ ಇವಾಗ ಏನೂ ಇಲ್ಲ ಕಣಮ್ ಸಿಸಿಯಮ್ಮ ಬದುಕು ಏನೂ ಇಲ್ಲ ಈ ಗುಳ್ಳಿ ಗಿಡ ತೊಗರಿ ಗಿಡ ಅಂಥವೆಲ್ಲನ ಕೊಯ್ಕೊಂತಾರೆ ಅಷ್ಟೇ ಬೇಸಿಗೆ ಬಂತು ಅಂದರೆ ಯಾತು ಇರಲ್ಲ ಕೂಲಿನೇ ಇರಲ್ಲ ಮನೆಯಾಗಿರ್ಬೇಕಾಗುತ್ತೆ ಯಾತು ಇಲ್ಲ ಕಣಮ್ಮು ಈಗ ಕಡಲೆ ಬುಟ್ಟು ಕೀಳವು ಇವಾಗ ಬರೀ ಉಳ್ಳಿ ಗಿಡ ಕೊಯ್ಯವು ತೊಗರಿ ಗಿಡ ಕೊಯ್ಯವು ಅಲಸಂದೆ ಗಿಡ ಬಳ್ಳಿ ಕೊಯ್ಯೋದು ಇವೇ ಇರೋದು ಇವಾಗ ಯಾತು ಇಲ್ಲ ಬೇಸಿಗೆಗೆ ಉಳ್ಳಿ ಗಿಡ ಕೊಯ್ಯೋದು ಬಿಟ್ರಿ ಯಾತು ಇಲ್ಲ ಯಾತು ಹಾಕಲ್ ಮಳೆ ಬರೋ ತಕ್ಕನ ಯಾತು ಹಾಕಲ್ಲ 2-3 ತಿಂಗಳು ಇಲ್ಲೋಣ 3 ತಿಂಗಳು ಬೇಸಿಗೆ ಹೋಗೋ ತಕ್ಕನ ಯಾತು ಇರಲ್ಲ ಕೊಯ್ಕೊಂಬರ್ರಿ ನೋಡಿ ಇಲ್ವಲ್ಲ ಭಾಗ್ಯಮ್ಮ ನಮ್ಮ ಮಗಳಿಗೆ ಅದಕ್ಕೆ ಅದು ಪಾಪ ಹೊಳ್ತೈತಿ ಹೋಗತ್ತ ಇದೊಳ್ಳೆ ಸವಾಸಾತು ಪಾಪ ಬರೋದು ಬಂದೈತೆ ಹಂಗೆ ಮಧ್ಯಾಹ್ನ ತಕ ಮಾಡ್ತು ಫಸ್ಟಿಗೆ ಬಂದಾಗ ಕೊಯ್ತು ಇವಾಗ ಆಲೇನೆ ಕೊಯ್ಯೋಕ್ಕಾಗಲ್ಲ ಅಂತೈತಿ ಕೈಯೆಲ್ಲ ಉರಿತೈತಿ ಎಂತೈತಿ ಫಸ್ಟಿಗೆ ಬಂದಾಗ ಬಿಡು ಮಾಡ್ತೀನಿ ಅಂತ ಮಾಡಿದೆ ಇವಾಗ ಯಾಕೆ ಮಾಡೋಕ್ಕೆ ಆಗ್ತಿಲ್ಲ ಕುಡಿಯೋಕ್ಕಾಗಲ್ಲ ಇದ್ರ ಮುಳ್ಳೆಲ್ಲ ಒಕ್ಕಣಂಗೆ ಆಗ್ತೈತಿ ಒಣಗೈತಲ್ಲ ಇದು ಬಳ್ಳಿ ಹಸೆ ಬಳ್ಳಿ ಆದರೆ ಹೆಂಗೆ ಕೊಯ್ಬೋದು ಒಣಗೈತಿ ಇದು ಉಳ್ಳಿ ಗಿಡನ ಒಣಗ್ದಾಗಲೇ ಮತ್ತು ಕೊಯ್ಯೋದು ಹೊಸೆದ್ರೆ ಕೊಯ್ದ್ರೆ ಹುಳ್ಳಿ ಕಾಳು ಆಗೋದು ಬೇಡಿ ನಿಂದೆ ಒಂದು ಕತಿಯಮ್ಮ ಹೇಳು ಮೆಲ್ಲ ಕೊಯ್ಕೊಂಡು ಬಾ ನೀನು ನಾನು ಯಾವುದೋ ಕೂಲರ್ ಸಿಗ್ದಿಲ್ಲ ಕರ್ಕೊಂಬಂದು ಇವತ್ತು ನಾನೇನೋ ಮಾಡ್ತೀನಿ ಅಂದರೆ ರೂಢಿ ಇಲ್ಲ ಅಷ್ಟೇ ಒಂದು 2 ದಿನ ರೂಢಿ ಆಗತ್ತಕ್ಕ ನನಗಿಂತ ಬದುಕು ಬರೋಲ್ಲ ಮಂಗಿಲ್ ಗದ್ದೆ ಸಸಿ ಹಾಕ್ತೀನಿ ರಾಗಿ ಹೊಲ ಕೊಯ್ತೀನಿ ಎಲ್ಲ ಬದುಕೊಂಡು ಬರುತ್ತೆ ರಾಗಿ ಸಸಿ ಹಾಕ್ತೀನಿ ಎಲ್ಲ ಪ್ರತಿಯೊಂದೂ ಸಸಿ ಹಾಕೋದೆಲ್ಲ ಕಲ್ತೈನಿ ಏನು ಮಾಡ್ತೀಯ ನನಗೊಂದು ಸ್ವಲ್ಪ ಬಿಸಿಲು ರೂಢಿ ಆಗ್ಬೇಕು ಈ ನಡುವೆ ಎಲ್ಲ ಮನೆಯಾಗಿದ್ನಲ್ಲ ನಾನು ಎಲ್ಲ ಅಲೆ ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ಮುಂಚೆಗಂದ್ರೆ ಹೋಗ್ತಿದ್ವಿ ಎಲ್ಲ ಬದುಕೊಂಡು ಬರುತ್ತೆ ಆದರೆ ಏನು ಮಾಡ್ತೀಯ ಬಿಡತ್ತ ಹೋಗ್ಲಿ ಅಂತ ಹೇಳಿ ಬಿಸ್ಲಾಗೆ ಒಂದು 2 ದಿನ ರೂಢಿ ಆಗತ್ತಕ್ಕ ಅಂತ ಮಾಡ್ತಾ ಇದ್ದೆ ನಂಗೆ ಮೆಲ್ಲಕ್ಕೆ ನನ್ನ ಮಗಳಿಗೆ ಒಂದು ಈಟು ರೂಢಿ ಆಗ್ಬೇಕು ಬಗ್ಗೆ ಅವಳಿಗೆ ನಾನು ಬದುಕು ಕಲಿಸ್ಬೇಕು ನಾನು ಆ ಗುಂಡಣ್ಣ ಇರೋದ ಒಪ್ಪತ್ಕೊಂಡಿದ್ದೀನಿ ನಾನೆಲ್ಲ ಮಾಡ್ಕೊಡ್ತೀನಿ ಎಲ್ಲ ಕೊಯ್ಕೊಡ್ತೀನಿ ಬಳ್ಳಿನ ಅಂತೇಳಿ ನಾನು ಹೇಳಿದ್ದೀನಿ ಹೌದೇನು ನಾನೆಲ್ಲ ನಿಮ್ದೇನು ಅನ್ಕೊಂಡೆ ಭಾಗ್ಯಮ್ಮ ಇಲ್ಲ ಅಪ್ಪತ್ಕೊಂಡಾಳೆ ಇವಳು ಇಷ್ಟಕ್ಕೆ ನಾನು ಕೊಯ್ಸ್ಕೊಡ್ತೀನಿ ಅಂತ ಅವ್ರು ಅದೇ ಕೂಲರ್ ಸಿಗಲ್ಲ ನೀನು ಕೊಯ್ಸ್ಕೊಡಮ್ಮ ಅಂತ ಹೇಳವ್ರೆ ಅದಕ್ಕೆ ಇವಳು ಪಾಪ ಕೊಯ್ಸ್ಕೊಡ್ತೀನಿ ಅಂತ ಒಪ್ಪತ್ಕೊಂಡಾಳೆ ಭಾಗ್ಯಮ್ಮ ನಿಮ್ಮನ್ನು ಕರ್ಕೊಂಬಂದಂಗೆ ಹೋಗತ್ತ ಅವ್ರ ಪಾಪ ಅವರೆಲ್ಲ ಬೇರೆ ಊರು ತಕ್ಕೋದ್ರು ಅವ್ರ ಕಾತ ಕಡಲೆ ಬುಡ್ಡ ಯಾತಕ್ಕೆ ಹೇಳ್ತೀವಿ ಅಂತೇಳಿ ಬೇರೆ ಊರು ತಕ್ಕೋದ್ರು ಅದಕ್ಕೆ ಉಳ್ಳಿ ಗಿಡ ಕೊಯ್ಯಾರು ಯಾರು ಇಲ್ಲ ಅಂತೇಳಿ ನಿಮ್ಮನ್ನೇ ಕರ್ಕೊಂಬಂದವಳು ನೀವು ತಿನ್ನೋಗ್ತೀರ ಜಲ್ ಬೋರ್ರಿ ಹಿಂಗೆ ಆಗಲಿಲ್ಲ ಅಂದಮೇಲೆ ಬೋರ್ಬಾರ್ದಮ್ಮ ನನ್ನ ಕೈಲಿ ಆಗಲ್ಲ ಕಣಕ್ಕ ಯಪ್ಪ ಬಲ್ ಕಷ್ಟಪ್ಪ ಕೂಲಿ ಮಾಡೋದು ಯಪ್ಪ ಹೆಂಗೆ ದಿನ ಕೂಲಿ ಮಾಡೋದು ಯಪ್ಪ ಬಗ್ಗೆ ನೀನು ಹೆಂಗೆ ಹೋಗ್ತೀಯಪ್ಪ ದಿನ ಕೂಲಿ ಮಾಡೋಕ್ಕೆ ಅದೇ ದಿನ ಹೋಗ್ತೀಯಲ್ಲ ಒಂದಿನ ತಪ್ಪಲ್ಲ ಹೆಂಗೆ ಮಾಡ್ತೀಯಮ್ಮ ಯಪ್ಪ ದೇವ್ರಿ ನಮ್ಗಂತೂ ಆಗಲ್ಲಮ್ಮ ತಾಯಿ ಯಪ್ಪ ಕೂಲಿ ಮಾಡೋದು ಬಲ್ ಕಷ್ಟ ಮತ್ತೆ ಏನು ಅನ್ಕೊಂಡಿದ್ಯಮ್ಮ ನಮ್ಗಾಲೆ ರೂಢಿಯಾಗಿ ತಣ್ಣ ಗಾಳಿ ಬೀಸುತ್ತೆ ನಮ್ಗಾಲೇನೆ ಏನು ಅನ್ಸಲ್ಲ ಹೊಲ್ದಾಗ ಬಂದರೆ ವಾಸ್ಯಮ್ಮ ನಮ್ಗೆ ಒಳ್ಳೆ ಗಾಳಿ ಬೆಳಕು ಒಳ್ಳೆ ಸೆನಕ್ಕೆ ಇರ್ತೀವಿ ಅಂತಾಗಿದ್ರೆ ನಮ್ಗೆ ಇಲ್ಲದ ಮೈ ನಾವು ಅದಕ್ಕೆ ಕಣ ಭಾಗ್ಯಕ್ಕ ನೀನು ಈ ಪಾಟಿ ಆರೋಗ್ಯವಾಗಿರೋದು ದೇವರಾಣೆಗೂ ನೀನು ಹಂಗೈದ್ಯಾ ಮಂಗೆ ಅಂತ ಸೆನಕ್ಕೆ ಕೂಲಿ ಮಾಡಿರೋ ದಾದಪ್ಪ ಎಂಥ ಸೆನಕ್ಕೆ ಇದೆಯಾ ನಾವು ನೋಡಂಗೆ ಮನೆಯಾಗಿದ್ರು ಮಣಿಕೊಂಡು ಹೋಗಿದ್ದೀವಿ ನಿಜವಾಗ್ಲಮ್ಮ ಕೂಲಿ ಮಾಡಿರಿ ಆರೋಗ್ಯ ಬಿಸ್ಲಾಗೆ ಮಾಡ್ಬೇಕಲ್ವಿ ನೋಡಿ ನೀನು ಹಂಗೇನೆ ಒಂದು ತಲೆ ನೋಯ್ತೆಂಬಲ್ ಮುಗ್ ನೋಯ್ತೆಂಬಲ್ ನಮಗೆ ಒಟ್ಟು ಕಾಯಿಲೆ ಕಾಸೆಲೆ ಬೇಡಮ್ಮ ತಾಯಿ ನೀನು ಎಂಥ ಸೆನಕ್ಕೆ ಇದೆಯಾ ನೋಡಿ ಕೆಂಚಜ್ಜಿನ ಹಂಗೆ ಕಣಮ್ಮ ಕೂಲಿ ಮಾಡಿರು ನೀ ಹಂಗೈತೆ ಹಂಗೇನೆ ಮತ್ತೆ ಮಾಡ್ಬೇಕಮ್ಮ ನಾನೇನಿಲ್ಲ ಮಾಡ್ತೀನಿ ನಾನು ನಮ್ಮ ಚಿನ್ನಿಗೂ ಅದೇ ಹೇಳೋದು ಬಾ ಸುಮ್ಮನೆ ಇಬ್ಬರಾಳು ಕೂಲಿ ಮಾಡೋಣ ಅಂತ ನನ್ನ ಮಗನ ನಮ್ಮ ಇವನ್ನ ಮೈಸಿಮ್ಮ ಇವ್ರನ್ನ ಕರ್ಕೊಂಡೋಗ್ಯ ಪೊಲೀಸ್ನವ್ರು ಅವ್ನು ಇನ್ನೇನು ಅಲ್ಲೇ ಇರಲಿ ಅವಳು ಲಕ್ಷ್ಮಿ ಹಿಡ್ಕೊಟ್ಟವಳಿ ಅದಕ್ಕೆ ಅಲ್ಲೇ ಇರಲಿ ಅವಳು ಅವನ್ನೇನು ಅವನ ಬಗ್ಗೆ ತಲೆ ಕೆಡ್ಸಬೇಡಾಕ ಸುಮ್ಮ ಕೂಲಿ ಮಾಡೋಣ ಮನೆಯಾಗಿದ್ದೊಟ್ಟು ಮೈ ನಾವು ಅಂತ ಹೇಳ್ತೀನಿ ಅವಳು ಯಾಕೆ ತಲೆನೇ ಕೆಡ್ಸೋಂಗಿಲ್ಲ ಮಾಡ್ಬೇಕು ಕೂಲಿ ಮಾಡಿರೇನಿ ಕೂಲಿ ಮಾಡ್ತಾ ಇರ್ಬೇಕು ತೀರಾ ನಾವು ಒಂದು ಸಣ್ಣ ಕುಕ್ಕೊಂಡು ಸುದರ್ಶನಾಗ ಅಲ್ಲಿ ಒಂದು ಸಣ್ಣ ಕುಕ್ಕ ಬರೋಗಿ ಹೋಗಿ ನೆಳ್ಳಕ್ಕೆ ಒಂದು ಸಣ್ಣ ಕುಕ್ಕ ಬರೋಗು ಎದ್ದು ಬಂದಂಗೆ ಆಗ್ತೈತೆ ಒಂದು ಸಣ್ಣ ಉಲ್ಟ್ಕೊಂಬ್ತೀನಿ ಬಗ್ಗೆ ಕೈ ಆಗ ಅಲ್ಲಿ ನೆಳ್ಳಗೆ ಉಲ್ಟ್ಕೊಂಬ್ತೀನಿ ಮನಿಕೆ ಬೇಡ ಮನಿಕೊಂಡ್ರೆ ದಳಕಾಲ್ ತಿರ್ಗಿ ಹೊಲ್ದಾಗ ಹಂಗೆ ಹಿಂಗೆ ನಿದ್ದು ಬರಲ್ಲ ಬೇಡಮ್ಮ ಮನಿಕೆ ಬೇಡ ಅಲ್ಲಿ ಯಾಕೆ ಮನಿಕೆಂಬ್ತೀಯ
ಮನೆ ಕೆಮ್ಮಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಕೊಯ್ಕೊಂಬ ಉಳ್ಳಿ ಗಿಡನ ಚೆನ್ನಾಗಿ ಕುಕ್ಕಣ್ ಸುಧಾರಿಸ್ಕೊಂಡೆ ಕೊಯ್ ತೀರ ಏನು 200 ರೂಪಾಯಿ ಕೂಲಿ ಐತೆ ತೀರ 100 ರೂಪಾಯಿ ಕೊಡ್ತೀನಿ ನಿನಗೆ ಏನು ಕುಕ್ಕಣ್ ಸುಧಾರಿಸ್ಕೊಂಡು ಕೊಯ್ ನಿನಗೆ ಕೊಯ್ಯೋಕ್ಕಾಗಲ್ಲ ಒಂದು 100-120 ರೂಪಾಯಿ ಕೊಡ್ತೀನಿ 200 ರೂಪಾಯಿ ಅಷ್ಟೇನೆ ಭಾಗ್ಯಮ್ಮ ಕೂಲಿ ಉಳ್ಳಿ ಗಿಡ ಕೊಯ್ಯೋಕ್ಕೆ ಮತ್ತೆ ಆಟೇನಿ ಇಲ್ಲಿ ನೋಟ್ ಕೊಡ್ತಾರೆ ಉಳ್ಳಿ ಗಿಡ ಕೊಯ್ಯೋಕ್ಕೆ ನೀನು ಫಸ್ಟ್ 150 ಇದ್ದಿದ್ದು ಈಗ 200 ರೂಪಾಯಿ ಆಗೈತಿ ಏನು ಭಾಗ್ಯಕ್ಕಯ್ಯ ಉಳ್ಳಿ ಗಿಡ ಕೊಯ್ತಾ ಇದ್ದೀರಿ ಕೊಯ್ತಿದ್ದೀವಮ್ಮ ಒಪ್ಪರ್ಸಿದ್ ಪಪ್ಪ ಗುಂಡಣ್ಣ ಯಾರ ಅಪ್ಪ ಕೊಯ್ದಾಕಮ್ಮ ಭಾಗ್ಯಮ್ಮ ಅಂತಂತು ಮಿಷಿನ್ಗೆ ಹಾಕಿಸ್ತಾರಂತೆ ಅದಕ್ಕೆ ಕೊಯ್ ಕೊಡ್ರಿ ಅಂತು ನಾನು ಅದಕ್ಕೆ ಇವತ್ತು ನಮ್ಮ ಯಾರ್ಯಾರ ಬರಲಿಲ್ಲ ಅದಕ್ಕೆ ಇವರೇ ಬಂದರು ಕರ್ಕೊಂಬಂದೈನಿ ಇವಕ್ಕಿನ್ನ ಇವತ್ತು ಕೊಯ್ತಾಯ್ತಾ ಪೆಳ್ಳಿ ಬರೋಲ್ಲ ಏನಿಲ್ಲ ಇವಳು ಪಾಪ ಇವತ್ತು ಬಂದಳು ಪಾಪ ಬಿಸ್ಲಾಗ ಆಗಲ್ಲ ಅದಕ್ಕೆ ನಾನು ಕೆಂಚಜ್ಜಿಬ್ರೆ ಹಿಂಗೆ ದಬೆಸ್ ಕೊಯ್ಕೊಂಡು ಹೋಗ್ತಾ ಇದ್ದೀನಿ ನೀನೇನು ಪೂಜೆ ಮಾಡ್ಕೊಂಡು ಹೋಗಿ ಬಂದಿದ್ದೆ ಹಿಂಗೆ ಬರ್ತೀನಿ ಕಣ್ ಭಾಗ್ಯಕ್ಕ ಸುಮ್ಮನೆ ವಾಲ್ತಾಗೆ ತಣ್ಣಗಿರುತ್ತಲ್ಲ ಹಿಂಗೆ ಬಂದು ಹೋಗ್ತೀನಿ ನಾನು ನಮ್ಮ ಅಪ್ಪನೇ ವಾಲ್ತಕ್ಕೆ ಬೋರೋದಿನ್ನೇನು ಇವಾಗ ಎಲ್ಲೂ ಹೋಗಲ್ವಲ್ಲ ಹೊಲ್ದಾಗ ಹಿಂಗೆ ತೆಂಗಿನ ಮರದ್ದು ಬಿಡೋದಾಗ ಒಂದು ಕ್ಷಣ ಉಲ್ಟ್ಕೊಂಡಿದ್ದೆ ನಾನು ಅದಕ್ಕೆ ಮಾತಾಡ್ಸೋಣ ಅದೆಲ್ಲ ಏನು ಮಾಡ್ತಾ ಇದ್ದಾರೆ ಉಳ್ಳಿ ಗಿಡ ಕೊಯ್ತಾ ಇದ್ದಾರೆ ಎಂತಾದ್ರೂ ಗಿಡ ಕೊಯ್ತಾರೆ ಅಂತ ಬಂದು ನೋಡೋಣ ಅಂತ ಉಳ್ಳಿ ಗಿಡ ಕೊಯ್ತಾ ಇದ್ದಾರೆ ಮಸ್ತ್ ಹಾಕ್ಯಾರೆ ನಮ್ಮ ಹಳ್ಳಿ ಉಳ್ಳಿ ಗಿಡ ಮಸ್ತ್ ಹಾಕ್ಯಾರೆ 50 ರೂಪಾಯಿ ಸೇರು ಹುಳ್ಳಿ ಕಾಳು ಮಸ್ತ್ ಹಾಕ್ತಾರೆ 50 ರೂಪಾಯಿ ಸೇರಮ್ಮ ಮಸ್ತಾಗಿ ಹಾಕ್ಯವ್ರಿ ಇಲ್ಲಿಂದ ಅಲ್ಗಾನ ಹಾಕ್ಯವ್ರಿ ನನಗೆ ಅದಕ್ಕೆ ವಾಪರ್ಸಿತ್ತು ನೀನು ಯಾರಿಗಾನ ಕೂಲಿ ಕೊಟ್ಟು ನೀನು ಕೊಯ್ಸ್ಕೊಡು ನಾನು ನಿನ್ಗೆ ಟಮ್ತ ಕೊಡ್ತೀನಿ ಅಂತು ನಾನು ಅದಕ್ಕೆ ಇವ್ನ ಕೂಲಿಯರ್ನೆಲ್ಲ ಕರ್ಕೊಂಬಂದು ನಾನು ಇವ್ರಿಗೆ ಕೂಲಿ ಕೊಟ್ಟು ಕೊಯ್ಸೋದು ವಾಪಂದ ಕೊಟ್ಟಿತ್ತು ಅದಕ್ಕೇನೆ ನಾನು ನೀನು ಆಗ ಮಾಡ್ಕ್ಯಮ್ಮನ ಅಂತ ಅಂದ್ಕೊಂಡೆ ಜಲ್ದಿನ ಕೂಲಿಯರೇ ಸಿಗಲ್ಲ ಕಣಮ್ಮ ಅಲ್ಲ ಕಣಮ್ಮ ವಾಶಿ ಪೂಜೆ ಮಾಡ್ದಂಗಿಂದ ನಿಮ್ಮ ಹುಡುಗರಿಗೆ ಏನಾನ ನಮ್ಮ ದೊಡ್ಡಾಳು ಇವಾಗ ಪ್ರೆಗ್ನೆಂಟ್ ಬಗ್ಗೆ ನಮ್ಮ ಪ್ರೇಮ ಪ್ರೆಗ್ನೆಂಟು ಹೌದೇನು ನೋಡಮ್ಮ ಹೆಂಗ ಪೂಜೆ ಮಾಡಿದ್ಕೂ ನೋಡು ಎಂಥ ಸೆನಕ್ಕೆ ಅಲ್ಲಿ ಒಳ್ಳೇದಾಗೈತಿ ನೋಡಮ್ಮ ಅದು ದೋಸೆ ಇರೋದಕ್ಕೇನೆ ಆಗಿಲ್ಲ ಅನ್ಸುತ್ತೆ ಅದೇನೋ ಇರೋದಕ್ಕೆ ಕಣಮ್ಮ ಹೆಂಗ ಬಿಡು ಆಗಲಿ ಚೆನ್ನಾಗಿರ್ಲಮ್ಮ ಚೆನ್ನಾಗಿರ್ಲಿ ಯಾರೇ ಆಗಲಿ ಆಗಿ ಚೆನ್ನಾಗಿರ್ಬೇಕು ಚೆನ್ನಾಗಿದ್ರೆ ನೋಡ್ಬೋದು ಕಣಕ ಚೆನ್ನಾಗಿದ್ದಾರೆ ಇವಾಗ ಫಸ್ಟ್ನೇಳ್ಗೆ ಆಗೈತೆ ಆಮೇಲೆ 2ನೇಳ್ಗೆ ಆದ್ರೆ ಸಾಕು ಬರ್ತೀನಿ ನಾನು ಮಾತಾಡ್ಸಲ್ ಕಣೆ ಭಾಗ್ಯಮ್ಮ ಇವಳು ಅವ್ಳು ಮಾತಾಡ್ಸಲ್ವಲ್ಲ ಅವ್ರ ಮಗಳು ಸಣ್ಣಾಳು ನಮ್ಮ ಪರದಕ್ಕೆ ಗುದ್ದಾಡವಳಲ್ಲ ಅದಕ್ಕೆ ಮಾತಾಡ್ಸಲ್ಲ ಹೌದೇನು ಶಶಿಯಮ್ಮನು ಮಾತಾಡ್ಸಲ್ವೇನ ಇಲ್ಲ ಮಾತಾಡ್ಸಲ್ಲ ನಮ್ಮನ್ನು ಮಾತಾಡ್ಸಲ್ಲಮ್ಮ ಇವಳು ಯಾರನ್ನೂ ಮಾತಾಡ್ಸಲ್ಲ ಒಟ್ಟಿನಲ್ಲಿ ನಮ್ಮ ಪಾಡಿಗೆ ನಾವು ಇರ್ತೀವಿ ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ ನಾವು ಇವಾಗ ಇನ್ನೇನು ಹಿಂಗೆ ಕೂಲಿ ಮಾಡ್ಕೊಂಡು ಉಂಬೋದು ಕೂಲಿ ಮಾಡೋದೇ ದಿನ ನಾಳೆಗೂ ಬರ್ತೀನಿ ನಾನು ನಮ್ಮ ಸುತ್ತಿ ಇಲ್ಲಮ್ಮ ತಾಯಿ ನಾನು ಮಾತ್ರ ಬರಲ್ಲ ಯಮ್ಮ ನನ್ನ ಕೈಲಿ ಮಾತ್ರ ಆಗಲ್ಲ ಕಣಮ್ಮ ಯಪ್ಪ ಬಿಸ್ಲಂತೂ ಉರ್ದೋಗುತ್ತೆ ರಮ್ಮ ಸಾಯಿನ ಬೇಲಮ್ಮಂಗಾಗುತ್ತೆ ಯಪ್ಪ ಬಿಸ್ಲು ಮಾಡೋಕ್ಕಾಗಲ್ಲಮ್ಮ ತಾಯಿ ನನ್ನ ಕೈಲಂತೂ ಆಗೋದೇ ಇಲ್ಲ ಏನಾನ ಕೆಲ್ಸಕ್ಕೆ ಹೋಗ್ತೀನಿ ತಾಯಿ ಈ ಕೂಲಿ ಮಾಡೋ ಸವಾಸ ಯಾರಿಗೆ ಬೇಕು ಅಯ್ಯಪ್ಪ ಒಂದಿಟ್ಟು ಉಂಬತ್ಗೆ ಈ ಪಾಟಿ ನೀರು ತೊಟ್ಟಿ ಕಮ್ಮಿ ಮಾಡ್ಬೇಕು ಮಣಿ ಅದೆಲ್ಲ ರೂಢಿ ಆಗುತ್ತೆ ಸುಮ್ಮನೆ ಬಾ ನೀರು ತೊಟ್ಟಿ ಇಕ್ಕಿರೆ ಏನಾಗಲ್ಲ ಬಿಸ್ಲ ಬದುಕು ಮಾಡೋದು ಒಳ್ಳೇದು ಬಾ ಏನಾಗಲ್ಲ ಎದು ಬಾ ಇಲ್ಲಿ ಅದು ಯಾಕೆ ಹಂಗಾಡ್ತೀಯ ಸುಮ್ಮನ ಕೊಯ್ಕೊಂಡು ಬಂತಾ ಇರ್ಬೇಕು ಹಿಂಗೆ ಮುಂದಕ್ಕೆ ಎದ್ದೆದ್ದು ಅಲ್ಲೇ ಕುಕ್ಕಣಿತಾಗೇನೆ ಜರುಗಬಾರ್ದು ಬರ್ತಾ ಇರ್ಬೇಕು ರಪ್ರಪ್ನು ಬಂದರೆ ಯೋಟ ವಾಸೆ ಯಪ್ಪ ನನ್ನ ಕೈಲಂತೂ ಆಗಲ್ಲ ಕಣಜ್ಜಿ ನಾನಿರೋದು ಹೇಳ್ತೀನಿ ಆಗದೇ ಇಲ್ಲ ಯಪ್ಪ ದೇವ್ರೆ ಕೂಲಿ ಮಾಡೋದು ಬೋಲ್ ಕಷ್ಟ ನಮ್ಮ ಕೂಲಿ ಮಾಡಿದವ್ರಿಗೆ ಗೊತ್ತಾದ್ರೂ ಕಷ್ಟ ಏನು ಅಂತ ನನಗೆ ಇವತ್ತು ಬಿಸ್ಲಾಗ ಬಂದು ಎಷ್ಟು ಹೊತ್ತಿಗೆ ಹೋಗ್ತೀನಪ್ಪ ಮನೆ ತಕ್ಕೆ ಅಮ್ಮಂಗಾಗೈತಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಸುಪ್ಪಿ ನಾನು ಇವತ್ತು ಉಳ್ಳಿ ಗಿಡ ಕೊಯ್ಯಕ್ಕೆ ಬಂದಿದ್ದೀನಿ ಈ ಬೇಸಿಗೆಗೆ ಬೇರೆ ಕೆಲಸಗಳು ಏನೈತೆ ಉಳ್ಳಿ ಗಿಡ ತೊಗರಿ ಗಿಡ ಈ ಥರ ಎಲ್ಲ ಒಣಗಿರೋದೆಲ್ಲ ಕೊಯ್ಕೊಂಬದೆ ಇವಾಗ ಬೇಸಿಗೆಗೆ ಇನ್ನೇನು ಇರೋದಿಲ್ಲ ಉಳ್ಳಿ ಗಿಡ ಇಂಥವೆಲ್ಲ ಕೊಯ್ಕೊಂಡ್ರೆ ತಿರುಗಿ ಮಳೆ ಬರೋವರೆಗೂ ಏನು ಕೆಲಸ ಇರಲ್ಲ ಕಳೆಗಳು ತೆಗಿಯೋದಾಗಲಿ ಇಂಥವೆಲ್ಲ ಏನೂ ಇರಲ್ಲ ಕಳೆ ಪಳೆ ತೆಗಿಯೋದಾದ್ರೆ ವಾಸಿ ಏನೋ ಒಂದ್ಸಲ ಉಳ್ಳಿ ಗಿಡ ಕೊಯ್ಯೋದು ಅದೆಲ್ಲ ಒಣಗಿರ್ತಾವೆ ನೋಡಿ ಎಲ್ಲ ಮುಳ್ಳು ಪಾಳು ಎಲ್ಲಾದ್ರಾಗ ಏನಾದ್ರು ಅಂಟ್ರಿಸಿ ಎಲ್ಲ ಒಣಗಿರ್ತಾವೆಲ್ಲ ಸುಚ್ಕೊಂತವೆ ಕೊಯ್ಯೋಕ್ಕಾಗಲ್ಲ ಏನು ಮಾಡೋಣ ಅನ್ನಿಸ್ತೈತೆ ಹೋಗತ್ತ ಏನು ಮಾಡೋಣ ಮಂತಾಗಿದ್ದು ಇದು ಪೇಸ್ಟ್ ಕೇಳ್ಕೊಂಡ್ರು ಒಳಕ್ಕೆ ಬಿಡ್ಕೊಂಬ್ಲಿಲ್ಲ ಅದಕ್ಕೆ ನಿಂಗೆ ಹೊರಗೇನೆ ಒಲೆಗುಂಡಿಕ್ಕೊಂಡು ಮಾಡ್ಕೊಂತೀವಿ ಒಲೆಗುಂಡಿಕ್ಕೊಂಡು ಹೊರಗೆ ಮಾಡ್ಕೊಂಡು ಇವಾಗ ಏನು ಮಳೆಗಾಲ ಅಲ್ಲ ಏನಿಲ್ಲ ಹೊರಗೆ ಮಾಡಿಕ್ಕೊಂತೀವಿ ನಾನು ನನ್ನ ಮಗಳು ಹೊರಗೇನೆ ಮಾಡ್ಕೊಂತೀವಿ ಅಡುಗೆಲ್ಲನ ಇನ್ನೇನು ಮಾಡೋಣ ನೋಡ್ತಾ ಇರಿ ಇನ್ನೇನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.